ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡ ಸರ್ಗೆ, ರಾಜ್ಯ ಉಪಾಧ್ಯಕ್ಷ ಚಂದ್ರಶೇಖರ್ಗೆ. ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರ ಜಿಲ್ಲಾ ಉಪಾಧ್ಯಕ್ಷರಾದ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಚಾನಲ್ ಶೇಖರ್ ಅಣ್ಣ ಅವರ ಆದೇಶ ಮೇರೆಗೆ, ಜಿಲ್ಲಾಧ್ಯಕ್ಷರಾದ ಅಂಗಡಿ ಶಂಕರಪ್ಪರ ಅವರ ಆದೇಶ ಮೇರೆಗೆ, ಹಾಗೆ ನೂತನವಾಗಿ ಕಂಪ್ಲಿ ತಾಲೂಕು ಘಟಕ ವತಿಯಿಂದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಹಾಗೆ ಒಂದು 5 ಗ್ರಾಮ ಘಟಕಗಳನ್ನು ನೂತನವಾಗಿ ಆಯ್ಕೆ ಮಾಡಿದ್ದೇವೆ. ಅವರು ಮುಂದಿನ ದಿನಗಳಲ್ಲಿ ಕನ್ನಡ ಬಗ್ಗೆ, ನಾಡು ನುಡಿ ಜಲ ಪ್ರತಿಯೊಂದು ಭಾಷೆ ಪೇರಿಗೆ ಅವರು ಒಂದು ಒತ್ತು ಕೊಟ್ಟು ಈ ಸಂಘಟನೆಯಲ್ಲಿ ಅತಿ ಹೆಚ್ಚು ಸಂಘಟನೆ ಮಾಡ್ತಾರಂತ ಹೇಳ್ತಾ ಈಗ ಈ ಸಂದರ್ಭದಲ್ಲಿ ನಾನು 2 ಮಾತು ಹೇಳ್ತಾ ಇದ್ದೀನಿ. ಈ 2026ನೇ ವರ್ಷಕ್ಕೆ ಕಾಲಿಟ್ಟಿರುವಂಥ, ಹಾಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಅವರು ಕನ್ನಡ ಬಗ್ಗೆ ಜಾಸ್ತಿ ಹೆಚ್ಚು ನಮಗೆ ಕೊಟ್ಟು 60% ಕನ್ನಡವನ್ನು ಆದೇಶ ಮೇರೆಗೆ ನಮ್ಮ ತಕ್ಕೊಂದು ಆದೇಶ ಇದೆ. 60% ಕನ್ನಡ ಬಗ್ಗೆ ಒತ್ತು ಕೊಡಬೇಕು. ಹಾಗೆ ನಮ್ಮ ಭಾಷೆ ನೆಲ ಜಲ ವಿಷಯಕ್ಕೆ ಬಂದಾಗ ಕನ್ನಡ ಬಗ್ಗೆ ನಾವೆಲ್ಲರೂ ಒಕ್ಕಟ್ಟಾಗಿ ಇರೋಣ ಅಂತ ಹೇಳ್ತಾ, ಆಮೇಲೆ ಕಂಪನಿಯಲ್ಲಿ ಒಂದು ಇನ್ನೂ 70% ಅಷ್ಟೇ ಇವು ತೆರವುಗೊಳಿಸಿದ್ದಾರೆ. ಇನ್ನೂ ಒಂದು 30% ಇದೆ. ನಮ್ಮ ತಲೆಲ್ಲ ಫೋಟೋ ಸಮೇತ ಪ್ರೂಫ್ ಇದೆ. ಆ ಚೀಫ್ ಆಫೀಸರ್ಗೆ ಆಲೇ ಮನವಿ ಮಾಡಿದ್ದೀವಿ. 6ನೇ ತಿಂಗಳು 2008-2024 ಮನವಿ ಕೊಟ್ಟಿದ್ವಿ. ಅವ್ರು ಯಾವುದಕ್ಕೆ ಕ್ರಮ ತಗೊಂಡಿಲ್ಲ. ಈಗ ಮತ್ತೇನು 2025 9ನೇ ತಿಂಗಳಿಗೂ ಮತ್ತೆ ಕೊಟ್ಟಿದ್ದೀವಿ. ಅದ್ರ ಬಗ್ಗೆನೂ ಕ್ರಮ ತಗೊಂಡಿಲ್ಲ. ಮುಂದಿನ ದಿನ ಮತ್ತೊಂದು ಬೇರೆ ಅವರಿಗೆ ಮನವಿ ಮಾಡ್ಕೊತೀವಿ. ಮನವಿ ಮಾಡ್ಕೊಂಡು ಕಳಕಳಿಯಿಂದ ಅವರಿಗೆ ಒಂದು ಕೇಳ್ಕೊಂಡು ಒಂದು ಇದನ್ನ ಅವರು ತಮ್ಮ ಕನ್ನಡ ಒಂದು ಜಲ ನೀಲ ಇಲ್ಲಿ ವಾಸ ಮಾಡ್ತಾರೆ ಅಂದರೆ ಇದ್ರ ಬಗ್ಗೆ ಅವ್ರು ಚೀಫ್ ಆಫೀಸರು, ಹಾಗೆ ಪುರಸಭೆ ಅಧ್ಯಕ್ಷರು, ಈ ತಹಸೀಲ್ದಾರು ಇವರೆಲ್ಲ ಒಂದು ಮೇರೆಗೆ ಅವ್ರು ಸ್ವಲ್ಪ ಎಲ್ಲೆಲ್ಲಿ ಇನ್ನೂ ಕನ್ನಡ ಉಳ್ಕೊಂಡವೆ ಅವೆಲ್ಲ ಇಂಗ್ಲೀಷು ಹಿಂದಿ ತೆಗೆದು ಕನ್ನಡ 60% ಹಾಕ್ಕೊಂಡು ಇನ್ನೂ ಉಳ್ಕೆದು ಎಲ್ಲ ಭಾಷೆ ಹಾಕ್ಕೋಬೇಕಂತೇಳಿ ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಎಲ್ಲರಿಗೆ ನಮಸ್ಕಾರ. ನೂತನವಾಗಿ ಇವತ್ತು ಕಂಪ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದು ಎಲ್ಲರಿಗೆ ಮೊದಲನೇದಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಕಂಪ್ಲಿಯಲ್ಲಿ ಇನ್ನು ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಈಗಾಗಲೇ ಇದು ಕರ್ನಾಟಕದಲ್ಲಿ ಇದ್ರೂ ಹೆಚ್ಚಿನ ಇಲ್ಲಿ ಕೆಲವೊಂದು ಬದಲಾವಣೆಗಳು ಬರಬೇಕಾಗಿದೆ. ಇನ್ನು ಏನೇನು ಬದಲಾವಣೆಗಳು ಬರಬೇಕು ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಹೋರಾಟದ ಮುಖಾಂತರ ಜಾಗೃತಗೊಳಿಸಿ ಅವ್ರಿಗೆ ಮನವಿ ಸಲ್ಲಿಸೋದ್ರ ಮುಖಾಂತರ ಎಲ್ಲರನ್ನ ಪ್ರೀತಿ ಸ್ನೇಹ ವಿಶ್ವಾಸಕ್ಕೆ ತೆಗೆದುಕೊಂಡು ಹೆಚ್ಚಿನ ಕನ್ನಡ ನಾಮಫಲಕಗಳಾಗಿರ್ಬೋದು, ಇಲ್ಲಿ ಕನ್ನಡ ಉಳಿವಿಗಾಗಿ ಏನೇನು ಹೋರಾಟಗಳನ್ನ ಕೈಗೊಳ್ಬೋದು, ನಾರಾಯಣಗೌಡರು ಏನೇನು ಆದೇಶ ಮಾಡ್ತಾರೆ, ಹಾಗೂ ಜಿಲ್ಲಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರು, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕನ್ನಡಾಭಿಮಾನಿಗಳು ಯಾವ ರೀತಿ ಕನ್ನಡ ಉಳಿವಿಗಾಗಿ ಏನೇನು ಸಲಹೆಗಳನ್ನು ಕೊಡ್ತಾರೆ ಅವನ್ನೆಲ್ಲ ಸ್ವೀಕರಿಸಿ ಇನ್ನು ಸಂಘಟನೆ ಹೆಚ್ಚಾಗಿ ಬೆಳೆಸ್ತಾ ಕಂಪ್ಲಿಯನ್ನು ಸಂಪೂರ್ಣ 100% ಕನ್ನಡ ಗ್ರಾಮವನ್ನಾಗಿ, ಕನ್ನಡ ನಗರವನ್ನಾಗಿ, ಕನ್ನಡ ತಾಲೂಕನ್ನಾಗಿ ಮಾಡಲು ಇಚ್ಛಿಸ್ತೇನೆ. ಹಾಗೂ ಎಲ್ಲರ ಸಹಕಾರದೊಂದಿಗೆ ಕನ್ನಡ ಗ್ರಾಮವನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.